ಹಾಯ್ ಫ್ರೆಂಡ್ಸ್, ನಮ್ಮ VML ಮೆಸ್ಸಿ ಚಾನೆಲಲ್ಲಿ ಮೋಲ್ಡ್ ಮಡ್ಡಿ ಎಳೆಯೋದು ಹೇಗೆ ಅಂತ ನೋಡೋಣ. ಮನೆ ಒಳಗಡೆ ನೆಮ್ಮದಿಯಾಗಿರ್ಬೇಕಂದ್ರೆ ಮನೆ ರೂಫ್ ಮೇಲೆ ನೀರು ನಿಲ್ಲಬಾರ್ದು. ಪಿನ್ ಟು ಪಿನ್ ಹೇಳ್ಕೊಡೋಕ್ಕೆ ನಾನು ರೆಡಿ. ಅದನ್ನು ಮಾಡಿಸೋದು ನಿಮ್ಮ ಕೈಯಲ್ಲಿ. ಯಾವ ಮೂಲೆಯಲ್ಲಿ ಎಷ್ಟು ಇಂಚು ವಾಟ ಕೊಡಬೇಕು ಅನ್ನೋದು ಪಿನ್ ಟು ಪಿನ್ನಲ್ಲಿ ಬರೆದು ತೋರಿಸಿದ್ದೀನಿ. 4 ಮೂಲೆಯಲ್ಲೂ ಕ್ಲೀನಾಗಿ ನೋಡ್ಕೊಬೋದು. ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಮೋಲ್ಡಿನ ಮೇಲೆ ರಫ್ ಆಗಿ ಫಿನಿಶಿಂಗ್ ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ. ಮತ್ತು ಮಟ್ಕೋಲು ಸರಿಯಾಗಿ ಎಳಿಲಿಲ್ಲ ಅಂದರೆ ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ. ನೀರು ನಿಂತರೆ ಕಬ್ಬನೆಲ್ಲ ತುಕ್ಕಿಡ್ದು ಹೋಗುತ್ತೆ. ಕಾಂಕ್ರೀಟ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಮನೆ ಒಳಗಡೆ ಪೇಂಟ್ ಎಲ್ಲ ಉದುರುತ್ತೆ ಮತ್ತು ಕಾಂಕ್ರೀಟ್ನು ಮಣ್ಣಾಗಿ ಉದುರುತ್ತೆ. ಲಾಸ್ಟಿಗೆ ನಿಮ್ಮ ಮೋಲ್ಡ್ನ ಒಡೆದಾಕೋ ಪರಿಸ್ಥಿತಿ ಬರುತ್ತೆ. ಟೋಟಲ್ ಲೀಕೇಜ್ ಪ್ರಾಬ್ಲಮ್ ಬರ್ಬೋದು. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಫೈನಲ್ ಫಿನಿಶಿಂಗಲ್ಲಿ ಹುಲ್ಲಿನ ಮೇಲೆ ನಡೆಯುವ ಫೀಲಿಂಗು ನಮ್ಮ ಮೋಲ್ಡಿನ ಮೇಲೆ ಕೊಡ್ತಾ ಇದ್ದೀವಿ. ಅದನ್ನು ಮಿಸ್ ಮಾಡ್ಕೊಬೇಡಿ. ಫಸ್ಟು ಮಡ್ಡಿ ಎಳೆಯೋಕ್ಕೆ ಮುಂಚೆ ಮೋಲ್ಡಿನ ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಮಣ್ಣು, ಡಸ್ಟು, ಹಳೆ ಸಿಮೆಂಟು ಯಾವುದೂ ಇರಬಾರ್ದು. ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಎರಡನೇದು ನೋಡಿ, ಎಲ್ಲ ಕಡೆಯೂ ಸಿಮೆಂಟ್ ಧೂಳು ಎರ್ಚ್ಕೊಬೇಕು. ಯಾಕೆ ಅಂತಂದರೆ ಈ ಸಿಮೆಂಟ್ ಧೂಳು ಎರ್ಚೋದ್ರಿಂದ ನಮಗೆ ಇದರ ಮೇಲೆ ನಾವು ಏನು ಹಾಕ್ತೀವೋ ಆ ಸಿಮೆಂಟ್ನ ಅದು ಬಿಟ್ಕೊಡಲ್ಲ. ನೆಕ್ಸ್ಟು ನೀರು ಹಾಕೋಕ್ಕೆ ಮುಂಚೆ ವಾಟರ್ ಪ್ರೂಫ್ ಆಯಿಲು, ಡಾಕ್ಟರ್ ಪಿಕ್ಸೆಲ್ ವಾಟರ್ ಪ್ರೂಫ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಆ ಧೂಳು ಸಿಮೆಂಟ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಪರಕೆ ಆಡಬೇಕು ನೋಡ್ರಿ. ಒಂದು ಕಡೆಯಿಂದ ನೀಟಾಗಿ ಆಡಬೇಕು. ಒಂದು ಚೂರ್ನ ತೇಪೆ ಇಲ್ದಂಗೆ ಈ ಥರ ಆಡಿಸ್ಬೇಕು. ಆಡಿಸಿದ್ರೆ ನಾವು ಇದರ ಮೇಲೆ ಹಾಕುವಂಥ ಸಿಮೆಂಟು, ಕಾಂಕ್ರೀಟ್ ಎಲ್ಲವೂ ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಕಾಂಕ್ರೀಟ್ ರೇಷಿ ಬಂದು 14 ಬಾಂಡ್ಲಿ ಚಿಪ್ ಬಾಂಡ್ಲಿಯಲ್ಲಿ ಮಡ್ಡಿ ಹೊಡ್ಕೊಳ್ಳೋಣ. ನೋಡಿ, ಈ ಥರ ತಿರ್ಸ್ಕೊಳ್ಳೋಣ. ನಮಗೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ವಿ, ಕೆಳಗಡೆಯಿಂದ ಕಲಿಸ್ಬಿಟ್ಟು ನೋಡಿ ಅಲ್ಲಿ ಪೀಸ್ ಹ್ಯಾಂಡ್ ಬಿಟ್ಕೊಂಡಿದ್ವಿ. ಅದರ ಮೇಲೆ ಸ್ಟೆಪ್ಸ್ ಮಾಡಿಕೊಂಡು ನಾವು ಆ ಲಾಸ್ಟ್ ಫ್ಲೋರಿಗೆ ತಗೊತಾ ಇದ್ವಿ. ಇದು 7ನೇ ಫ್ಲೋರು. 6ನೇ ಫ್ಲೋರಲ್ಲಿ ನಾವು ಪೀಸ್ ಹ್ಯಾಂಡ್ ಹಾಕ್ಕೊಂಡಿದ್ದೀವಿ. ಪೀಸ್ ಹ್ಯಾಂಡ್ ಮೇಲೆ ಸ್ಟೆಪ್ ಮಾಡ್ಕೊಂಡು ಮೇಲಕ್ಕೆ ಸಿಪ್ ಮಾಡ್ಕೊತಾ ಇದ್ದೀವಿ. ಕಾಂಕ್ರೀಟ್ ರೆಡಿ ಆದಮೇಲೆ ನೀರು ಹಾಕೋಕ್ಕೆ ಮುಂಚೆ ನೀರಲ್ಲಿ ವಾಟರ್ ಪ್ರೂಫ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಆಮೇಲೆ ಕಾಂಕ್ರೀಟ್ ಕಲಿಸ್ಬೇಕು. ವಾಟರ್ ಪ್ರೂಫ್ ಆಯಿಲ್ ಹಾಕೋದ್ರಿಂದ ಲೀಕೇಜ್ ಪ್ರಾಬ್ಲಮ್ನ ತಡಿಬೋದು. ಆಮೇಲೆ 4 ಮೂಟೆ ಸಿಮೆಂಟಿಗೆ 1 ಲೀಟ್ರು ವಾಟರ್ ಪ್ರೂಫ್ ಆಯಿಲ್ ಮಿಕ್ಸ್ ಮಾಡ್ಬೋದು. ನೋಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಪಾಯಿಂಟ್ ಹತ್ರ ಮೆಜರ್ಮೆಂಟು ನೋಡ್ಕೊಳ್ಳೋಣ. 18 ಇಂಚಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಯಾಕಂದರೆ ಒಂದು ಲೆಕ್ಕ ಯಾವುದೊಂದು 18 ಇಂಚು 10 ಇಂಚು ಯಾವ್ದು ಬೇಕಾದ್ರೆ ನಾವು ಫಸ್ಟು ಚೂಸ್ ಮಾಡ್ಕೊಬೋದು. ಪಿ ಅಂತ ಹಾಕಿದ್ವಿ ಪಾಯಿಂಟಿಗೆ. ನೋಡಿ, ಪಾಯಿಂಟ್ ಅಂತಂದರೆ ಟೋಟಲ್ ಮೋಲ್ಡ್ ನೀರು ಬಂದು ಈ ಜಾಗದಲ್ಲಿ ಪೈಪಲ್ಲಿ ಹೋಗುತ್ತೆ ನೀರು. ಅದಕ್ಕೆ ಪಾಯಿಂಟ್ ಅಂತ ಹೇಳ್ತೀವಿ. ಈ ಜಾಗದಲ್ಲಿ 0 ಮಡಿಕೊಂತೀವಿ. 0 ಮಡಿಕೊಂಬಿಟ್ಟು 18 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮಾರ್ಕ್ ಹಾಕ್ತೀವಿ. ಮಾರ್ಕ್ ಅಂತಂದರೆ ಲೆವೆಲ್ ಕೊಟ್ಕೊತಾ ಇದ್ದೀವಿ. ಟೋಟಲ್ ಆಲ್ರೌಂಡು ಲೆವೆಲ್ ಕೊಟ್ಕೊಬೇಕು. ಫಸ್ಟು ಲೆವೆಲ್ ಕೊಡೋದ್ರಿಂದ ಟೋಟಲ್ 4 ಮೂಲೆಯಲ್ಲೂ ಎಷ್ಟು ಮೋಲ್ಡ್ ಎಷ್ಟು ಹೈಟ್ ಇದೆ, ಎಷ್ಟು ತಗ್ಗಿದೆ ಅಂತ ಪಕ್ಕ 100% ಇದರಲ್ಲಿ ನೋಡ್ಬೋದು. ಪಾಯಿಂಟಿಂದ 2ನೇ ಪಾಯಿಂಟಿಗೆ ನಾವು ಲೆವೆಲ್ ಕೊಡ್ತಾ ಇದ್ದೀವಿ. ಫಸ್ಟು ಆಲ್ರೌಂಡು ಲೆವೆಲ್ ಕೊಟ್ಕೊಳ್ಳೋಣ. ನೆಕ್ಸ್ಟ್ ಮೆಜರ್ಮೆಂಟ್ ಚೆಕಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇವಾಗ ನೋಡಿ, 2 ಅಂತ ಹಾಕ್ಕೊಂಡಿದ್ದೀವಿ ಅಲ್ಲಿ. ನೆಕ್ಸ್ಟು ಇದು 3ನೇ ಪಾಯಿಂಟ್, 3ನೇ ನಂಬರು. ಇಲ್ಲಿನೂ ಲೆವೆಲ್ ಕೊಟ್ಕೊಳ್ಳೋಣ. ನಾವು ಪ್ಯಾರಾಬಟ್ ವಾಲು ಲೆವೆಲ್ ಟು ಬಿ ಕಟ್ಟಿರೋದ್ರಿಂದ ನಾವು ಎಲ್ಲ ಕಡೆನೂ ಒಂದೇ ಸಮನಾಗಿ ಬರುತ್ತೆ. ನೋಡಿ, ಟಾಪ್ ಲೆವೆಲ್ ಇದು 4ನೇ ಪಾಯಿಂಟ್, 4ನೇ ನಂಬರ್ ಹತ್ರ ಲೆವೆಲ್ ಕೊಟ್ಕೊತಾ ಇದ್ದೀವಿ. ಕರೆಕ್ಟಾಗಿ ನೋಡಿಕೊಂಡು ಕೊಟ್ಕೊಬೇಕು. ಇದು ಮೇನು ನೋಡಿ, 4 ಅಂತ ನಂಬರ್ ಹಾಕ್ತೀನಿ ಅಲ್ಲಿ. ನೆಕ್ಸ್ಟ್ ಮೆಜರ್ಮೆಂಟ್ ನೋಡೋಣ. ಇಲ್ಲಿ 18 ಇಂಚು ಇದೆ. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 18 ಇಂಚು ನೀರು ಹೋಗೋ ಜಾಗದಲ್ಲಿ ಪಕ್ಕದಲ್ಲಿ 1ನೇ ಪಾಯಿಂಟ್, 1ನೇ ನಂಬರ್ ಹತ್ರ 17.5 ಇಟ್ಕೊತಾ ಇದ್ವಿ. 17.5 ಅಂತ ಅಂದರೆ ಅಲ್ಲಿಂದ ಪಾಯಿಂಟಿಗೆ ಅರ್ಧ ಇಂಚು ವಾಟ ಇದೆ. ಬಾಟಮಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು ಟೇಪಲ್ಲಿ ಚೆಕ್ ಮಾಡ್ಕೊಬೇಕು 17.5 ಇಂಚ್ ಇದೆಯಾ ಅಂತ. ಈಗ 4ನೇ ಪಾಯಿಂಟಲ್ಲಿ ಎಷ್ಟು ಕೊಡಬೇಕು ಅನ್ನೋದು ನೋಡೋಣ. ಅಲ್ಲಿ 15 ಇಂಚ್ ಕೊಟ್ಕೊಳ್ಳೋಣ.
15 ಇಂಚ್ ಅಂತಂದರೆ ಪಾಯಿಂಟಕ್ಕೂ ಇದಕ್ಕೂ ಟೋಟಲ್ 3 ಇಂಚು ವಾಟ ಇರುತ್ತೆ. ಇಲ್ಲಿಂದ ಈ ಸೆಂಟ್ರ್ ಡೈರೆಕ್ಷನ್ ನೋಡಿದ್ರೆ 27 ಅಡಿ ಬರುತ್ತೆ. ಇದರ ಮೆಜರ್ಮೆಂಟು 19ಕ್ಕೆ 20 ಇರೋದು. ಟೋಟಲ್ ಮೆಜರ್ಮೆಂಟು 19ಕ್ಕೆ 20 ಆಲ್ರೌಂಡ್ ಇರೋದು. ನೆಕ್ಸ್ಟ್ ಇವಾಗ ಮೂರನೇ ಪಾಯಿಂಟ್ ಹತ್ರ 16 ಇಂಚ್ ಇಟ್ಕೊಳ್ಳೋಣ. 16 ಇಂಚ್ ಅಂದರೆ ಇಲ್ಲಿಂದ ನೀರು ಹೋಗೋ ಜಾಗಕ್ಕೆ 2 ಇಂಚು ವಾಟ ಇರುತ್ತೆ. ಕರೆಕ್ಟಾಗಿ ಆ ಜಾಗದಲ್ಲಿ ಸೆಟ್ ಮಾಡ್ಕೊಬೇಕು. ಅದು 16 ಇಂಚ್ ಇಟ್ಕೊಳ್ಳೋಣ ಮೂರನೇ ಪಾಯಿಂಟು. ಓಕೆ, ಇವಾಗ ಎರಡನೇ ಪಾಯಿಂಟಲ್ಲೂ 16 ಇಂಚ್ ಇಟ್ಕೊಳ್ಳೋಣ. ಸೇಮ್ 16 ಇಂಚ್ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದು ಡಿಸ್ಟೆನ್ಸ್ ಬಂದು 17 ಅಡಿ ಇರುತ್ತೆ. 2 ಇಂಚ್ ವಾಟ ಇರುತ್ತೆ ಅವಾಗ. ಈಗ ಬುಲ್ ಹಾಕೋದು ನೋಡೋಣ. ನೂಲ್ ದಾರ ಪಾಯಿಂಟಿಂದ 2ನೇ ನಂಬರ್ವರೆಗೂ ನೂಲ್ ದಾರ ಬಿಗಿಯಾಗಿ ಇಟ್ಕೊಬೇಕು. ನಾವು ಹಾಕಿರೋ ಕಾಂಕ್ರೀಟು ಮೇಲೆ ಕರೆಕ್ಟಾಗಿ ಟಾಪಲ್ಲಿ ಇಟ್ಕೊಬೇಕು. ಅದು ಮುದ್ರೆ ಒಲೆಗೆ ಹೋಗ್ಬಿಡುತ್ತೆ, ಮೆಜರ್ಮೆಂಟು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಕರೆಕ್ಟಾಗಿ ನಾವು ಏನು ಬುಲ್ ಹಾಕಿದ್ದೀವೋ ಟಾಪ್ ಲೆವೆಲಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಮೇಂಟೈನ್ ಮಾಡಬೇಕು. ಹಿಂಗೆ ಬುಲ್ ಹಾಕೊಬೇಕು ಕರೆಕ್ಟಾಗಿ ನೋಡಿ. ಹಾಕೊಂಬಿಟ್ಟು ಈಗ 2ನೇ ಪಾಯಿಂಟಿಂದ 4ನೇ ಪಾಯಿಂಟಿಗೆ 2 ಬುಲ್ ಹಾಕ್ತಾ ಇದ್ವಿ. 2 ಮಾಲ್ ಸೆಟ್ ಮಾಡ್ತೀವಿ ಸೆಂಟ್ರಲ್ಲಿ. ನೋಡಿ, ಎರಡನೇ ಬುಲ್ ಇದು. ನೂಲ್ ದಾರ ಕರೆಕ್ಟಾಗಿ ನೋಡಿಕೊಂಡು ಆ ಜಾಗದಲ್ಲಿ ಹಾಕೊಬೇಕು. ಇದು 3ನೇ ಪಾಯಿಂಟಿಂದ ನೀರು ಹೋಗೋ ಪೈಪ್ವರೆಗೂ ಡೋನಿ ಮಾಲ್ ಅಂತ ಇದನ್ನು ಹಾಕ್ತಾಯಿದ್ವಿ. ಟೋಟಲ್ ನೀರು ಈ ಡೋನಿ ಮಾಲಿಗೆ ಬಂದು ಇಲ್ಲಿಂದ ಪೈಪ್ ಒಳಗಡೆ ನೀರು ಹೋಗುತ್ತೆ ಆಚೆಗೆ. ಇದನ್ನು ಕರೆಕ್ಟಾಗಿ ಹಾಕೊಬೇಕು. ಈ ಜಾಗ ನೋಡ್ಕೊಬೇಕು ನೀಟಾಗಿ. ನೋಡಿ, ನೂಲ್ ದಾರ ಬಂದು ಕರೆಕ್ಟಾಗಿ ಒಂದೇ ಒಂದು ದಾರ ಆಡಬೇಕು. ದಾರ ಆಡಿದ ಮೇಲೆ ಅದರ ಮೇಲ್ಗಡೆ ಒಂದು ದಾರ ಹೆಚ್ಚಿಗೆ ಹಾಕೊಬೇಕು. ಯಾಕಂದರೆ ನೂಲ್ ದಾರ ಎಷ್ಟೇ ಟೈಟಾಗಿ ಹಿಡಿದ್ರು ಸೆಂಟ್ರಲ್ಲಿ ಲೈಟಾಗಿ ಸಿಂಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಪಾಯಿಂಟ್ ಲೈನಿಂದ ಆಪೋಸಿಟ್ ಪಾಯಿಂಟಿಗೆ ಮಾಲ್ ಹಾಕೊಳ್ಳೋಕ್ಕೆ ಅಲ್ಲಿ ಬುಲ್ ಹಾಕ್ತಾ ಇದ್ದೀವಿ. ಹಾಕೊಂಡು ಈಗ ಮಟ್ಕೊಲ್ ಹಾಕ್ತೀವಿ ನೋಡ್ರಿ. ಮಟ್ಕೊಲ್ ಹಾಕುವಾಗ ಈ ಲಾಸ್ಟಿಂದ ಆ ಲಾಸ್ಟ್ ಅಂದರೆ ಪಾಯಿಂಟಿಂದ 2ನೇ ನಂಬರ್ಗೆ ಮಟ್ಕೊಲ್ ಹಾಕ್ತಾ ಇದ್ದೀವಿ. ಮಟ್ಕೋಲು ಕರೆಕ್ಟಾಗಿ ಹಾಕ್ಕೊಬೇಕು. ಈ ಜಾಗದಲ್ಲಿ ಮಟ್ಕೋಲು ಹೆಚ್ಚು ಕಮ್ಮಿ ಹಾಕಿದ್ರೆ ನೀರು ನಿಂತ್ಕೊಂಡ್ಬಿಡುತ್ತೆ. ನೀರು ನಿಂತ್ಕೊಂಡ್ರೆ ಲೈಫಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಾಂಕ್ರೀಟು ತೆಳುವಾಗಿ ಹಾಕ್ಕೊಳ್ಳೋಣ, ಆವಾಗ ಲೀಕೇಜ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಈ ಮಟ್ಕೋಲು ಕರೆಕ್ಟಾಗಿ ಹಾಕಿದ್ರೆ ಅಲ್ಲಿರೋ ನೀರೆಲ್ಲನೂ ಪಾಯಿಂಟ್ಗೆ ಹೋಗೋದು ಇಲ್ಲಿ ಗೊತ್ತಾಗುತ್ತೆ. ಒಂದು ಸ್ವಲ್ಪ ನೋಡೋಣ ಇಲ್ಲಿ ನೋಡಿ ಹೇಗೆ ಇಳಿತೀವಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವೆಲ್ಲ ಒಂದು ಸಾರಿ ಮಾಡೋಂಥ ಕೆಲಸಗಳು ಪದೇ ಪದೇ ಮಾಡೋಕ್ಕಾಗಲ್ಲ. ನೋಡಿ ಪಾಯಿಂಟ್ ಹತ್ರ ಎಳಿತೀವಿ. ನಾವು ವಾಟ ಕೊಟ್ಟಿರೋದು ಈಗ ಗೊತ್ತಾಗ್ಬಿಡುತ್ತೆ. ನೀರು ಬಂದು ಅಲ್ಲಿ ಒಂದು ಚೂರ್ನ ನಿಲ್ಲಲ್ಲ, ಒಂದು ಡ್ರಾಪ್ನ ನಿಲ್ಲಲ್ಲ, ಸೀದಾ ಪಾಯಿಂಟ್ಗೆ ಹೋಗುತ್ತೆ ನೋಡಿ. ಈಗ ನೋಡಿ ಮಟ್ಕೊಂಡು ಎಳಿತಾ ಇದ್ದೀವಿ. ಆಟೋಮೆಟಿಕ್ ನೀರು ಪಕ್ಕದಲ್ಲಿರೋದು ಆ ದಾರಿ ಒಳಗಡೆ ಹೋಗುತ್ತೆ. ಈಗ ಆಪೋಸಿಟ್ ಮಾಲ್ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಮಟ್ಕೊಂಡು ನೀಟಾಗಿ ಹಾಕ್ಕೊಳ್ಳೋಣ. ಕಾಂಕ್ರೀಟ್ ಸಮ ಮಾಡ್ಬಿಟ್ಟು ಕಾಂಕ್ರೀಟ್ ಈ ಥರ ಇರಬೇಕು. ಜಲ್ಲಿ ಬಂದು ಬಟಾಣಿ ಜಲ್ಲಿ ಹಾಕ್ಕೊಳ್ಳೋಣ. 10 mm ಸೈಜು ಬಟಾಣಿ ಜಲ್ಲಿ ಹಾಕ್ಕೊಳ್ಳೋಣ. ಒಂದು ಮೂಟೆಗೆ 17ರಿಂದ 18, 19 ಬಾಂಡ್ಲಿವರೆಗೂ ಹಾಕ್ಬೋದು ಬಟಾಣಿ ಜಲ್ಲಿ. ಬಟಾಣಿ ಜಲ್ಲಿ ಅನ್ನೋದು ಒಂದು ಸ್ವಲ್ಪ ಹೆಚ್ಚಾಗಿರಲಿ, ಕಡಿಮೆ ಹಾಕ್ಕೊಬಾರ್ದು.
ಕಮ್ಮಿ ಹಾಕ್ಕೊಂಡ್ರೆ ಕ್ರ್ಯಾಕ್ ಬರುತ್ತೆ, ಹೆಚ್ಚಾಗಿದ್ದರೆ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ ಇಲ್ಲಿ. ಅದನ್ನು ಮೇಂಟೈನ್ ಮಾಡಿ. ಇವಾಗ ಮಾಲ್ ಎಳಿತೀನಿ ನೋಡಿ. ಈ ಥರ ಕಾಂಕ್ರೀಟ್ ಇದ್ದರೆ ಮಿನಿಮಮ್ ಟೋಟಲ್ ಏರಿಯಾ 1 ಅವರಿಂದ 1.5 ಅವರ್ ಒಳಗಡೆ ಒಬ್ಬರೇ ಎಳಿಬೋದು. ಎಲ್ಲ ಟೋಟಲ್ ಕಲ್ಸಿ ಕೊಟ್ಬಿಟ್ರೆ 1.5 ಅವರಲ್ಲಿ ನಾನು ಒಬ್ಬನೇ ಎಳಿತೀನಿ ನೋಡ್ರಿ. ಆರಾಮಾಗಿ ಸಲೀಸಾಗಿ ಎಳ್ಕೊಬೋದು, ಈಸಿಯಾಗಿ ಎಳಿಬೋದು. ಗಟ್ಟಿಗೆ ಇದ್ದರೆ ಅಥವಾ ಉದುರಾಗಿದ್ದರೆ ಎಳೆಯೋಕ್ಕಾಗಲ್ಲ ನೋಡಿ. ಈ ಥರ ಒಂದೇ ಲೆವೆಲ್ ಬರಬೇಕು, ಒಂದೇ ಸಮನಾಗಿ ಮಾಡ್ಕೊಳ್ಳೋಣ. ಕ್ಲೀನಾಗಿ ಎಳ್ಕೊಂಬಿಟ್ಟು ನೋಡಿ, ನಾವು ಎಳಿವಾಗಲೇ ನೀರು ನಿಲ್ಲುತ್ತಾ ಇಲ್ವ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡ್ತದೆ ನಮಗೆ. ಕ್ಲೀನಾಗಿ ತಟ್ಕೊಬೇಕು. ಹಿಂಗೆ ತಟ್ಕೊಂಬಿಟ್ರೆ ಲೀಕೇಜ್ ಪ್ರಾಬ್ಲಮ್ ಅನ್ನೋದು ಈ ಜಾಗದಲ್ಲಿ ಬರಲ್ಲ. ನೀರು ಒಳಗಡೆಗೆ ತಗೊಳ್ಳಿದ್ದಿಲ್ಲ. ನಾವು ವಾಟರ್ ಕರೆಕ್ಟಾಗಿ ಕೊಟ್ಟರೆ ನೀರು ಒಂದು ಡ್ರಾಪ್ ನಿಲ್ಲಲ್ಲ, ಸೀದಾ ಪೈಪ್ ಒಳಗಡೆ ಹೋಗ್ಬಿಡುತ್ತೆ ಆಚೆಗೆ. ನೋಡಿ ಹೇಗೆ ಎಳಿತೀವಿ ಅಂತ ನೋಡಿ. ಈಸಿ ಕೆಲಸ. ಈ ಮೆಥಡ್ನ ಯೂಸ್ ಮಾಡಿದ್ರೆ ಮಾಡೋವಂಥವ್ರನ್ನು ಈಸಿಯಾಗಿ ಮಾಡ್ಬೋದು. ಮೋಲ್ಡ್ ಮಡ್ಡಿ ಎಳೆಯೋದು ನೋಡಿ, ಎಲ್ಲೆಲ್ಲಿ ಹಲ್ಲ ಇದೆಯೋ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಮಟ್ಕೋಲು ಮಾಲಿಗೆ ಕರೆಕ್ಟಾಗಿ ಎಳ್ಕೊಬೇಕು. ಆ ಕಡೆ ಈ ಕಡೆ ಮಾಲು ಹಾಕಿದ್ವಲ್ಲ ಅದಕ್ಕೆ ಮಟ್ಕೋಲು ನೀಟಾಗಿ ಓಡಿಸ್ಕೊಂಡ್ರೆ ಒಂಚೂರು ಹಲ್ಲ ಪಲ್ಲ ಬರಲ್ಲ. ಕ್ಲೀನಾಗಿ ತಟ್ಕೊಬಿಡೋಣ. ಎಳ್ಕೊಬೇಕು, ಕ್ಲೀನಾಗಿ ಎಳ್ಕೊಬೇಕು. ಹರಕಬಾರ್ದು, ಉಬ್ಬು ಬಿಡಬಾರ್ದು. ಕರೆಕ್ಟಾಗಿ ಲೆವೆಲ್ ಎಳ್ಕೊಂಡು ಈ ಥರ ತಟ್ಕೊಬೇಕು. ನೋಡಿ ಹೇಗಿದೆ ನೋಡಿ, ಒಂದೇ ಲೆವೆಲ್ ಬಂದಿದೆ ಅಲ್ವಾ. ಈಗ ಒಂದು ಮಾಲ್ ಆಗಿದೆ, ಒಂದು ಸ್ವಲ್ಪ ಉಳ್ಕೊಂಡಿದೆ. ಇದು 2ನೇ ಮಾಲು ನೋಡಿ. 2ನೇ ಮಾಲು ಈ ಕಡೆ ಮಾಲ್ ಹಾಕ್ಕೊಂಡಿದ್ವಿ. ಮಧ್ಯದಲ್ಲಿ ಇವಾಗ ಕಾಂಕ್ರೀಟ್ ಕಲಸಿ ಬಿಡ್ತಿದ್ದಾರೆ. ಕಾಂಕ್ರೀಟ್ ನೋಡಿ ಸ್ವಲ್ಪ ಜಲ್ಲಿ ಬಂದು ಹೆಚ್ಚಾಗೇ ಇರುತ್ತೆ. ಮುಕ್ಕಾಲು ಭಾಗ ಕಾಂಕ್ರೀಟ್ ಆಗಿದೆ. ಡೋನಿ ಮಾಲ್ ಇದು. ಡೋನಿ ಮಾಲ್ ಹತ್ರ ನೋಡಿ ನೀರು ಒಂಚೂರು ನಿಲ್ಲಿಲ್ಲ. ಟೋಟಲ್ ನೀರು ಬಂದು ಈ ಡೋನಿ ಮಾಲ್ ಹತ್ರನೇ ನೀರು ಹೋಗೋದು ಆಚೆಗೆ ನೋಡಿ. ಎಲ್ಲ ನೀರು ನಿಂತಿದೆ ನೋಡಿ. ಇಷ್ಟು ತೆಳುವಾಗಿದೆಯಲ್ಲ, ನೀರಾಗಿದೆಯಲ್ಲ ಅಂತ ಅನ್ಕೋಬೇಡಿ. ಇನ್ನು 1 ಅವರ್ ಅಥವಾ 1.5 ಅವರಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ. ಕಾಂಕ್ರೀಟು ಈ ಥರ ತಟ್ಬಿಟ್ರೆ ಆಗ್ಬಿಡುತ್ತೆ. ಈಗ 3ನೇ ಪಾಯಿಂಟಿಂದ 4ನೇ ಪಾಯಿಂಟಿಗೆ ನೂಲ್ದಾರ ಹಿಡಿತಾ ಇದ್ದೀವಿ. ಈಗ 4ನೇ ಪಾಯಿಂಟು ಆಯಿತು. ಟೋಟಲ್ ಕಾಂಕ್ರೀಟ್ ಮುಕ್ಕಾಲು ಭಾಗ ಹೆಚ್ಚು ಕಮ್ಮಿ 85% ಆಗಿದೆ. ಇನ್ನು 15% ಮಾತ್ರ ಉಳ್ಕೊಂಡಿದೆ. ಕಾಂಕ್ರೀಟ್ ಸಾಲ್ಟೇಜ್ ಆಗಿದೆ. ನಾವು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಹಿಡಿದಿರೋದು ಕಾಂಕ್ರೀಟ್ ಹಾಕೋದಕ್ಕೆ. 1:45ಕ್ಕೆ ನಾವು ಊಟಕ್ಕೆ ಹೋಗಿದ್ವಿ. ಮುಕ್ಕಾಲು ಅವರಲ್ಲಿ ಇಷ್ಟು ಕಾಂಕ್ರೀಟ್ ನಾನು ಒಬ್ಬನೇ ತಟ್ಟಿದ್ದೀನಿ. ಟೋಟಲ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಕಾಂಕ್ರೀಟು ಕಲಸಿ ಕೊಟ್ಟಿದ್ದಾರೆ ನಮಗೆ ನೋಡಿ. ಇವಾಗ ಕೆಳಗಡೆ ಮರಳು ಧೂಳು ಅಂದರೆ ಪೀ ಸ್ಯಾಂಡು ಧೂಳು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮೂಟೆಗೆ 16 ಬಾಂಡ್ಲಿ ಪೀ ಸ್ಯಾಂಡ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕಲಾರ್ದ ಡೈರೆಕ್ಟು ಆ ಮರಳು ಧೂಳನ್ನ ಮೇಲಕ್ಕೆ ಎಸಿತಾ ಇದ್ದೀವಿ. ಅಂದರೆ ಪೀ ಸ್ಯಾಂಡ್ ಧೂಳನ್ನ ಡೈರೆಕ್ಟ್ ಎಸಿತಾ ಇದ್ವಿ. ಈ ಥರ ಎಸೆಯೋದ್ರಿಂದ ಟಾಪಲ್ಲಿ ಸ್ವಲ್ಪ ಉಳ್ಕೊಂಡಿರೋ ನೀರನ್ನು ಎಳ್ಕೊಳ್ಳುತ್ತೆ. ನಾವು ಊಟಕ್ಕೆ ಬೋಟ್ ಬರೋಷ್ಟರಲ್ಲಿ ನೋಡಿ ಎಷ್ಟು ಡ್ರೈ ಆಗಿದೆ. ಮೇಲ್ಗಡೆ ನಡಿತೀವಿ, ಒಳಗಡೆಗೆ ಕಾಲು ಹೋಗ್ತಾಯಿಲ್ಲ, ಅಷ್ಟು ಡ್ರೈ ಆಗಿದೆ. ಎಲ್ಲ ಕಡೆನೂ ಎರಚ್ಕೊಳ್ಳೋಣ. ಒಂದು ದಾರದಷ್ಟು ಅಂದರೆ ತೂಕೊಂಡು ದಾರ, ದಪ್ಪ ದಾರ ಇದೆಯಲ್ಲ ಅಷ್ಟು ಥಿಕ್ನೆಸ್ಸಲ್ಲಿ ಈ ಮರಳುದು ಕೂತ್ಕೊಂಡ್ರೆ ಸಾಕು. ಈಗ ಮಾಲ್ ಎಳ್ಕೊಂಡಿದ್ದೀವಿ. ಇದಕ್ಕೆ 2ನೇ ಸಾರಿ ನಾವು ನೂಲ್ದಾರೇನು ಹಿಡಿಯಲ್ಲ. ಕಾಂಕ್ರೀಟ್ ಪಕ್ಕ ಮಟ್ಕೋಲು ಕೆಳ್ಕೊಂಡಿದ್ದೀವಿ. ಈಗ ಈ ಮರಳುದೋಳು ಹಾಕಿದ ಮೇಲೆ ಮೇಲ್ಕಡೆನೂ ಮಟ್ಕೋಲು ನೀಟಾಗಿ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಬಂದ್ಬಿಡುತ್ತೆ. ಈಗ ಸೈಡಲ್ಲಿ ಗೋಡೆ ಮಗ್ಗಲಲ್ಲಿ ಕೊಳು ಕೊಟ್ಕೊಳ್ಳೋಣ. ಅಂದರೆ ಕಾರ್ನರು ಒಂದು ಸ್ವಲ್ಪ ಹೈಟಾಗಿ ಮಾಡ್ಕೊಳ್ಳೋದು. ಇದರಿಂದ ಗೋಡೆ ಮೇಲೆ ಬರುವಂಥ ನೀರು ಮಳೆ ಕಾಲದಲ್ಲಿ ಜಾರ್ಕೊಂಡು ಸೀದಾ ಮೋಲ್ಡಿನ ಮೇಲೆ ಹರ್ಕೊಂಡು ಹೋಗಿ ಪೈಪ್ ಒಳಗಡೆ ಕೆಳಗಡೆಗೆ ಹೋಗ್ಬಿಡುತ್ತೆ. ಆವಾಗ ಆ ಜಾಗದಲ್ಲಿ ನೀರು ಲೀಕೇಜ್ ಬರಲ್ಲ. ಅದಕ್ಕೆ ಆಲ್ರೌಂಡ್ ಕಾರ್ನರ್ನ ಈ ಥರ ಕೊಳು ಮಾಡ್ಕೋಬೇಕು. ಇದನ್ನು ಮರಿಬೇಡಿ ನೋಡಿ. ಈ ಥರ ಮಾಡೋಣ. ನೋಡಿ ಎಲ್ಲ ಕಡೆನೂ ಇದೇ ಥರ ಮಾಡಬೇಕು.
ಕ್ಲೀನಾಗಿ ಡೌನ್ ಇಲ್ದಂಗೆ ಒಂದೇ ಸಮನಾಗಿ ಹಾಕೊಳ್ಳೋಣ. ಹೆಚ್ಚು ಕಮ್ಮಿ ಇತ್ತಂತಂದರೆ ನೀರು ನಿಂತ್ಕೊಂಡ್ಬಿಡ್ತದೆ, ಲೀಕೇಜ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಎಲ್ಲ ಕಡೆನೂ ಮಟ್ಕೊಲ್ ಹಾಕ್ಕೊಂಡಿದ್ದೀವಿ ನೀಟಾಗಿ. ಈಗ ಫಿನಿಶಿಂಗ್ ಮಾಡೋದು, ಫೈನಲ್ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಧೂಳು ಸಿಮೆಂಟಲ್ಲಿ ಫಿನಿಶಿಂಗ್ ಮಾಡ್ತೀವಿ ನಾವು. ಗಾರೆ ಚಕ್ಕೆ ಹಾಕ್ಬಿಟ್ಟು ಸ್ವಲ್ಪ ರಫ್ ಆಗಿನೂ ಮಾಡ್ಬೋದು. ನೈಸಾಗಿ ಮಾಡಿದ್ರೆ ಕ್ರ್ಯಾಕ್ ಬರುತ್ತೆ ಅಂತ ಕೆಲವರು ಅದನ್ನು ಮಾಡಿಸಲ್ಲ. ರಫ್ ಆಗಿ ಮಾಡಿದ್ರೆ ಮಳೆಕಾಲದಲ್ಲಿ ಮಳೆಕಾಲದಲ್ಲಿ ಕಪ್ಪು ಆಗ್ಬಿಡುತ್ತೆ, ಪಾಚಿ ಹಿಡ್ಕೊಳ್ಳುತ್ತೆ, ಪ್ರಾಬ್ಲಮ್ಸು ತುಂಬ ಬರುತ್ತೆ. ಅದರೊಳಗಡೆ ನೀರು ಅನ್ನೋದು ಒಳಗಡೆ ತಗೊಳುತ್ತೆ. ನಾವೇನು ಮಾಡ್ತೀವಿ, ಈ ಥರ ನೈಸ್ ಮಾಡಿಬಿಡ್ತೀವಿ. ಮೇಲ್ಗಡೆ ನೈಸ್ ಮಾಡಿಬಿಟ್ರೆ ಕ್ರ್ಯಾಕ್ ಬರ್ದಂಗೆ ಮಾಡ್ತೀವಿ ನಾವು. ಲಾಸ್ಟಿಗೆ ನೋಡ್ತಾ ಇರಿ ಹೇಗೆ ಮಾಡ್ತೀವಿ ಅಂತ ಫೈನಲ್ ಕೇಳ್ತೀನಿ ನೋಡಿ. ಈ ಧೂಳು ಸಿಮೆಂಟ್ ಹಾಕೋದು ತಿಳಿ ಹಾಕ್ಬಿಟ್ಟು ಮಾಡ್ತೀವಿ. ಒಣಗಿರೋ ಜಾಗದಲ್ಲಿ ತ್ಯಾವ ದಾಸಿ ಇತ್ತಂತಂದರೆ ಧೂಳು ಸಿಮೆಂಟ್ ಹಾಕ್ಬಿಟ್ಟು ಅದನ್ನು ಲೆವೆಲ್ ಮಾಡ್ತೀವಿ. ಈ ಧೂಳು ಸಿಮೆಂಟ್ ಹಾಕೋದು ಬಂದು ನ್ಯೂಸ್ ಪೇಪರ್ ಇದ್ದಿಲ್ಲ ಆ ಥಿಕ್ನೆಸ್ಸಲ್ಲಿ ಎಳಿಬೇಕು. ದಪ್ಪ ಇರಬಾರ್ದು. ದಪ್ಪ ಕೊಟ್ಟರೆ ಕ್ರಾಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಪೇಪರ್ ದಪ್ಪ ಎಳ್ಕೊಬೇಕು, ಫುಲ್ಲು ಎಳೆದು ಬಿಡ್ಬೇಕು ಈಚೆಗೆ. ಫಿನಿಶಿಂಗ್ ಬಂದರೆ ಸಾಕು, ಅಷ್ಟು ಆ ಮಟ್ಟಿಗೆ ಬಿಡಬೇಕು. ಇನ್ನು ಜಾಸ್ತಿ ಹಾಕ್ಬಾರ್ದು. ನೋಡಿ ಅಲ್ಲಿ ಕಾಣೋದೇ ಇಲ್ಲ, ಕೆಳಗಡೆ ಮಾಡಿರೋ ಮಡ್ಡಿ ಮೇಲೆ ಲೈಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಆ ಪದದಲ್ಲಿ ಮಾಡಬೇಕು ನೋಡಿ. ಇಲ್ಲೊಂದು 2 ಜಗ್ಗು ತಿಳಿ ಹಾಕ್ತಾಯಿದ್ದೀವಿ ಗಟ್ಟಿಗೆ. ಅದನ್ನು ಈ ಜಾಗದಲ್ಲಿ ಫಿನಿಶಿಂಗ್ ಹೇಗೆ ಮಾಡ್ತೀವಿ ಅನ್ನೋದು ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಗುರುಮಾಲ್ ತಗೊಂಡು ಈ ಥರ ಎಳೆದ್ರೆ ಪೇಪರ್ ದಪ್ಪ ಎಳಿಬೇಕಷ್ಟೇ, ದಪ್ಪ ಕೊಂಡಿಸ್ಬಾರ್ದು ತಿಲಿನ. ಫುಲ್ ಎಳೆದು ಬಿಡ್ಬೇಕು ಈಚೆಗೆ. ಇದು ಫಸ್ಟ್ ಸಾರಿ ಈ ಥರ ಮಾಡಿಬಿಟ್ಟು, 2ನೇ ಸಾರಿ ಅದರ ಮೇಲೆ ಧೂಳು ಸಿಮೆಂಟ್ ಲೈಟಾಗಿ ಹಾಕ್ಕೊಬೇಕು. ತ್ಯಾವ ಜಾಸ್ತಿ ಇರುತ್ತಲ್ಲ, ಉಳುಕಿರುತ್ತೆ. ಇನ್ನೊಂದು ಸಲ ಧೂಳು ಸಿಮೆಂಟ್ ಹಾಕ್ಬಿಟ್ಟು ಮತ್ತು ಗುರುಮಾಲ್ ಎಳೆದ್ರೆ ನಮಗೆ ಫಿನಿಶಿಂಗ್ ಒಂದು ಲೆಕ್ಕದ ಮೇಲೆ ಬರುತ್ತೆ. ಎಲ್ಲೆಲ್ಲಿ ಉಳುಕು ಜಾಸ್ತಿ ಇದೆಯೋ ಅಲ್ಲೆಲ್ಲ ಹಾಕ್ಬೇಕು ಜಾಸ್ತಿ, ಅಂದರೆ ಆ ಜಾಗದಲ್ಲಿ ತಿಳಿ ಜಾಸ್ತಿ ಇರೋಲ್ಲ ಅಂತ. ಲೈಟಾಗಿ ನೀರು ಸಿಮ್ಸ್ಕೊಳ್ಳೋಣ. ಮತ್ತು ಗುರುಮಾಲ್ ತಗೊಂಡು ಈ ಥರ ಫಿನಿಶಿಂಗ್ 2ನೇ ಕೋಟು ಕೊಟ್ಕೊಳ್ಳೋಣ ನೋಡಿ. ಆಲ್ರೌಂಡ್ ಕಸಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಕಾಲಿಗೆ ಗೋಣಿ ಚೀಲ ಕಟ್ಕೊಂಡ್ಬಿಟ್ಟು ಓಡಾಡ್ತೀವಿ. ಅದರ ಮೇಲೆ ಚಪ್ಪಲಿ ಹಾಕ್ಕೊಂಡು ಅಥವಾ ಬರೀ ಕಾಲಲ್ಲಿ ಓಡಾಡಿದ್ರೆ ಆ ತ್ಯಾವದಲ್ಲಿ ಕಿತ್ಕೊಂಬಂದ್ಬಿಡ್ತದೆ ಮೇಲ್ಗಡೆ ಹಾಕಿರೋ ತಿಳಿ ನೋಡಿ. ಈ ಗೋಣಿ ಚೀಲ ಕಟ್ಕೊಂಡ್ರೆ ಒಂದು ಜಾಗದಲ್ಲೂ ಒಂದು ಸ್ವಲ್ಪನೂ ಎದ್ದೊಳ್ಳೋದಿಲ್ಲ. ಅದಕ್ಕೆ ನಾವು ಗೋಣಿ ಚೀಲ ಕಟ್ಕೊಂಡಿದ್ದೀವಿ ಕಾಲಿಗೆ. ಈಗ 2ಕ್ಕೆ 2 ಮಾರ್ಕ್ ಆಲ್ರೌಂಡು ಮಾಡ್ಕೊಂಬಿಡ್ತೀವಿ. ಫಸ್ಟು ಆಲ್ರೌಂಡ್ ಮಾಡ್ಕೊಂಡಾದ್ಮೇಲೆ ನೂಲು ದಾರ ಹೊಡಿಬೇಕು. ಈಗ ನೋಡಿ ಮಾಡ್ಕೊಂಡಿದ್ದೀವಿ, ಅಲ್ಲಿ ನೂಲು ದಾರ ಹಿಡಿತಾ ಇದ್ವಿ. ನೂಲು ದಾರ ಹಿಡ್ಕೊಂಡು ದಾರ ತಟ್ಬಿಡೋಣ. 2x2 ಆಲ್ರೌಂಡು ದಾರ ತಟ್ಕೊಳ್ಳೋಣ ನೋಡಿ. ತಟ್ತಾ ಇದೀನಿ ನೋಡಿ. ಓಕೆ, ಈಗ ಫೈನಲ್ ಫಿನಿಶಿಂಗ್ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ಹುಲ್ಲಿನ ಮೇಲೆ ನಡೆಯುವ ಫೀಲಿಂಗ್ ಎಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಒಂದು ಬಾಕ್ಸು ತೋರಿಸ್ಕೊಡ್ತೀನಿ. ಈ ಥರ ಗುರುಮಾಲ್ ಹೊಡೆದ್ಬಿಟ್ಟು ಸ್ಪಾಂಜ್ ತಗೊಂಬಿಟ್ಟು ಕ್ಲೀನಾಗಿ ಈಗ ತಟ್ಟಿದ್ರೆ ಅದು ಒಂಥರ ಮುಳ್ಳು ಥರ ಬರುತ್ತೆ. ಮುಳ್ಳು ಥರ ಬರುತ್ತೆ. ಇದನ್ನು ಚೆನ್ನಾಗಿ ಒಂದು 15 ದಿವಸ ನೀರು ಕಟ್ಬಿಟ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡಿಬಿಟ್ರೆ ಈ ಮುಳ್ಳು ಇರೋದು ಫೈನಲ್ವರೆಗೂ ಲೈಫ್ ಲಾಂಗ್ ಇರುತ್ತೆ ಈ ಜಾಗದಲ್ಲಿ. ಆವಾಗ ನಾವು ನಡೆಯುವಾಗ ನೋಡಿ ಈ ಥರ ಮುಳ್ಳು ಥರ ಇರಬೇಕು. ಆವಾಗ ನಡೆಯುವಾಗ ಒಂಥರ ಫೀಲಿಂಗ್, ಹುಲ್ಲಿನ ಮೇಲೆ ಹೊಲದಲ್ಲಿ ನಡೆಯುವಾಗ ಹೇಗಿರುತ್ತೆ ಆ ಥರ ಆ ಫೀಲಿಂಗ್ ಇಲ್ಲಿ ಬರುತ್ತೆ. ಈಗ ನೀರು ಬಿಡ್ತಾ ಇದೀವಿ ನೋಡಿ ಯಾವ ಥರ ಹೋಗುತ್ತೆ ಅಂತ. ಫೈನಲ್ ಫಿನಿಶಿಂಗ್ ಆಗಿ 6ನೇ ದಿವಸ ನೀರು ಬಿಡ್ತಾ ಇದ್ದೀವಿ ನೋಡಿ.
ನಾವು ಡೋಣಿ ಮೇಲೆ ಎಲ್ಲಿ ಕೊಟ್ಟಿದ್ದೀವೋ ಆ ಜಾಗಕ್ಕೆ ಹೋಗುತ್ತೆ. 3ನೇ ಪಾಯಿಂಟಿಂದ ನೀರು ಹೋಗೋ ಪಾಯಿಂಟಿಗೆ ಡೋಣಿ ಮಾಲ್ ಅಂತ ಹೇಳಿದ್ದೆ ನಾನು, ಅಲ್ಲಿಗೆ ಹೋಗ್ತಾ ಇದ್ದೀನಿ ನೀರು. ಕ್ಯೂರಿಂಗು ಮಿನಿಮಮ್ ಒಂದು 15 ದಿವಸ ನೀರು ತುಂಬಿಡಿ. ಪೈಪ್ ಹತ್ರ ಕ್ಲೋಸ್ ಮಾಡಿದ್ದೀವಿ, ನೀರು ಫುಲ್ಲು ತುಂಬಿಡ್ತೀವಿ. ಈಗ ತುಂಬಿಟ್ಟು ಒಂದು 15 ದಿವಸ ಬಿಟ್ಬಿಡ್ತೀವಿ. ಆಮೇಲೆ ನೀರು ಓಪನ್ ಮಾಡಿಬಿಟ್ಟು ಪರ್ಕೆ ತಗೊಂಡು ನೀಟಾಗಿ ತೊಳೆದ್ಬಿಡ್ಬೇಕು, ಇಲ್ಲಾಂದರೆ ವೈಟ್ ಥರ ಕಾಣಿಸುತ್ತೆ. ಆ ನೀರು ಇದ್ದಾಗಲೇ ನೀಟಾಗಿ ಪರ್ಕೆಯಲ್ಲಿ ಆಡ್ಬಿಟ್ಟು ಆಮೇಲೆ ಓಪನ್ ಮಾಡಿ ಬಿಟ್ಬಿಡ್ಬೇಕು. ಈ ಮೆಥಡು ಕರೆಕ್ಟಾಗಿದೆಯಾ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಫ್ರೆಂಡ್ಸ್.